ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಟಿವಿಗೆ ಫೋನ್ನ ಹೆಂಗೆ ಮಿರರ್ ಕಾಸ್ಟ್ ಮಾಡೋದನ್ನೋದು ನೋಡೋದನ್ನ. ಫಸ್ಟು ಟಿವಿನ ಆನ್ ಮಾಡ್ಕೊಳ್ಳೋಣ. ಆಂಡ್ರಾಯ್ಡ್ ಟಿವಿ ಆಗಿದ್ರೆ ಮಾತ್ರ ಅವೆಲ್ಲ ವರ್ಕ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಮೇಕ್ ಶೋರ್ ಯುವರ್ ಟಿವಿ ಈಸ್ ಆಂಡ್ರಾಯ್ಡ್. ಆಮೇಲೆ ಟಿವಿಯಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನಿಗೆ ಹೋಗಬೇಕು, ಅಥವಾ ನಿಮ್ಮ ರಿಮೋಟಲ್ಲೇ ಸೆಟ್ಟಿಂಗ್ಸ್ ಅನ್ನೋ ಸಿಂಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ ಅನ್ನೋ ಆಪ್ಷನಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸಲ್ಲಿರುತ್ತೆ. ಇಲ್ಲ ಅಂದರೆ ಈ ಥರ ಒಂದು ಸಿಂಬಾಲ್ ಇರುತ್ತೆ, ತೋರಿಸ್ತೀನಿ ನೋಡಿ ಇವಾಗ. ಈ ಸಿಂಬಾಲಿಗೆ ಹೋಗಿ ಕ್ಲಿಕ್ ಮಾಡಬೇಕು. ಮೊದಲು ನೀವು ಕ್ಲಿಕ್ ಮಾಡಿದರೆ ಒಂದು 2 ಮಿನಿಟ್ಸ್ ತಗೊಳುತ್ತೆ ಅದು ಓಪನ್ ಆಗೋಕ್ಕೆ. ಫೋನಿಗೆ ಮತ್ತು ಟಿವಿಗೆ ಒಂದೇ ವೈಫೈ ಕನೆಕ್ಟ್ ಆಗಿರಬೇಕು. ಅಲ್ಲಿ ಡಿವೈಸ್ ನೇಮ್ ನೋಡ್ಕೊಳ್ಳಿ, ಅದೇ ಡಿವೈಸ್ ನೇಮಿಂದ ಫೋನಲ್ಲಿ ಸೆಲೆಕ್ಟ್ ಮಾಡಿ. ಇವಾಗ ಫೋನಲ್ಲಿ ಹೆಂಗೆ ಆಪ್ರೇಟ್ ಮಾಡ್ಬೇಕಂತ ತೋರಿಸ್ತೀನಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಮಿರರ್ ಕಾಸ್ಟಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿ. ನಾವು ಮಿರರ್ ಕಾಸ್ಟಿಂಗ್ ವೈಫೈ ಡಿಸ್ಪ್ಲೇ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀವಿ. ಅದನ್ನ ಇವಾಗ ಓಪನ್ ಮಾಡ್ಕೊಳ್ಳೋಣ. ಆ್ಯಪಲ್ಲಿ ನಾರ್ಮಲ್ ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬಂದು 2 ವೈಫೈ ಕನೆಕ್ಟ್ ಆಗಿರಬೇಕು, ಫೋನು ಮತ್ತು ಟಿವಿ. ಇಲ್ಲಿ ಬಂದು ಕನೆಕ್ಟ್ ಅಂತ ಹೊಡಿಬೇಕು. ಅದಾದಮೇಲೆ ಇಲ್ಲಿ 3 ಬಟನ್ಸ್ ಒತ್ತಿದ್ರೆ ಅನೇಬಲ್ ವೈರ್ಲೆಸ್ ಡಿಸ್ಪ್ಲೇ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನಂದು ಆಲ್ರೆಡಿ ಕ್ಲಿಕ್ ಮಾಡಿದ್ದಿತ್ತು, ಹಂಗಾಗಿ ಸೇಮ್ ಟಿವಿ ಡಿವೈಸ್ ನೇಮೇ ಇಲ್ಲಿ ಬಂದಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ ಇವಾಗ. ಇವಾಗ ನೋಡಿ ಅಲ್ಲಿ ಫೋನ್ನೇ ಅಲ್ಲಿ ಡಿಸ್ಪ್ಲೇ ಆಗಿದೆ, ಎರಡು ಸೇಮ್ ಇದೆ. ಇದು ಹಾಗೆ ಅದು ಹಿಂದೆ ಇದು. ಇವಾಗ ನೀವು ಇಲ್ಲಿದ್ದ ನೀವೇನಾದರೂ ಯೂಸ್ ಮಾಡ್ಕೋಬೋದು, ಯಾವುದೇ ಸಿಸ್ಟಮ್ ಆಗಲಿ ಏನಾದರೂ. ಓಕೆ, ಥ್ಯಾಂಕ್ ಯು, ಎಂಜಾಯ್.